28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾಜಿ ನಡ್ಡಾಜಿ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ. ಅದೆಲ್ಲವನ್ನು ಸಹ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತುಕತೆ ಆಡಿ ಒಂದು 2-3 ದಿವಸದಲ್ಲಿ ನಮಗೆ ಸ್ಪಷ್ಟತೆ ಗೊತ್ತಾಗಬಹುದು. ಬಟ್ ಚರ್ಚೆ ಮಾತ್ರ ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಕನಿಷ್ಠ ಒಂದು 25 ಲೋಕಸಭಾ ಕ್ಷೇತ್ರ ಆದರೂ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಪ್ರವಾಸ ಪ್ರಾರಂಭ ಮಾಡಿದೆ. ಸರ್, ಹಾಸನ ಮಂಡ್ಯ ಬಗ್ಗೆನೂ ಚರ್ಚೆ ಆಯ್ತಾ? ನಿಮ್ಮ ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆನೂ ಚರ್ಚೆ. ಅಂದ್ರೆ ಜೆಡಿಎಸ್ ಬಿಟ್ಕೊಡೋದ್ರ ಬಗ್ಗೆ ಅದೇ ಅವ್ರೇನು ಅಂತಿಮವಾಗಿ ಏನು ಡಿಸಿಷನ್ ತಗೊಂತಾರೆ ಮೋದಿಜಿಯವರು, ಅಮಿತ್ ಶಾಜಿಯವರು, ಅದೇ ಫೈನಲ್. ಸರ್, ಇವತ್ತು ಮತ್ತೊಂದು ಸುತ್ತಿನ ಸಭೆ ಇದೆ ಅನ್ನುವಂಥದ್ದು ಇದೆ. ನಮಗೆ ಸೋಫಾರ್ ನಮಗೇನು ಗೊತ್ತಿಲ್ಲಪ್ಪ. ಅಂದ್ರೆ ನಿನ್ನೆ ಏನ್ ಮೀಟಿಂಗ್ ಆಯ್ತು ಅದು ಅಂತಿಮ, ನೆಕ್ಸ್ಟ್ ನಡೆಯುವಂತದ್ದೇ ಸಿಇಸಿ ಮೋಸ್ಟ್ಲಿ. ಈಗ ಮಾಜಿ ಸಿಎಂಗಳು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಟಿಕೆಟ್ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ. ಹಾವೇರಿ ಮತ್ತೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡಬಹುದು ಅನ್ನುವಂತ ಮಾಹಿತಿಗಳಿದೆ. ಎಲ್ಲವೂ ಚರ್ಚೆ ಆಗಿದೆಯಪ್ಪ. ಯಾವುದು ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಫೈನಲೈಸ್ ಆಗಿಲ್ಲ. ಬಟ್ ಬೊಮ್ಮಾಯಿ ಬಗ್ಗೆ, ಜಗದೀಶ್ ಶೆಟ್ಟರ್ ಬಗ್ಗೆ ಎಲ್ಲ ಚರ್ಚೆಗಳಂತೂ ಆಗಿದೆ. ಈ ಕೆಲವು ಕೇಂದ್ರ ಸಚಿವರ ವಿರುದ್ಧ ಸ್ವಲ್ಪ ಅಸಮಾಧಾನಗಳು ಕೇಳಿ ಬರ್ತಾ ಇದಾವೆ. ನಮಗೆ ಆತರ ಯಾವ್ದು ಮಾಹಿತಿ ನನಗಿಲ್ಲ. ಈ ಸಲ ಹೆಚ್ಚಿನ ಒಂದು ಪ್ರಾಶಸ್ತ್ಯನ ಮಹಿಳೆಯರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಎಷ್ಟು ಕ್ಷೇತ್ರಗಳಲ್ಲಿ ಗೊತ್ತಿಲ್ಲಪ್ಪ, ಯಾವುದು ಸ್ಪಷ್ಟತೆ ಇಲ್ಲ. ಸರ್, ಈಗ ಒಂದ್ಸತಿ ಸದಾನಂದ ಗೌಡರು ಹೇಳಿದ್ರು ನನಗೆ ಸ್ಪರ್ಧೆ ಮಾಡೋ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಮತ್ತೀಗೇನು ಮತ್ತೆ ಆಸಕ್ತಿ ಇದೆ ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಅಂತಿಮವಾಗಿ ಕೇಂದ್ರದ ನಾಯಕರು ತೀರ್ಮಾನ ತಗೊಂತಾರೆ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಮಂಡ್ಯ ವಿಚಾರದಲ್ಲಿ ಸರ್, ಮಂಡ್ಯ ವಿಚಾರದಲ್ಲಿ ಸುಮಲತಾ ಅವರು ನಾನು ಸ್ಪರ್ಧೆ ಮಾಡ್ತೀನಿ 100% ಅನ್ನುವಂಥದ್ದು ಹೇಳ್ತಾರೆ. ಯಾವ್ದು ನನಗೆ ಗೊತ್ತಿಲ್ಲಪ್ಪ, ಅದು ಅವ್ರಿಗೆ ಬಿಟ್ಟದ್ದು. ನಾವ್ಯಾರು ಅವ್ರ ಬಗ್ಗೆ ನಾನ್ಯಾರು? ಬಿಜೆಪಿಗೆ ಕ್ಷೇತ್ರ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೇದು, ನೋಡೋಣ ಏನ್ ಡಿಸಿಷನ್ ನಮ್ಮ ಹೈಕಮಾಂಡ್ ತಗೊಳ್ತೋ ಗೊತ್ತಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವ್ರನ್ನ ನಿಲ್ಲಿಸಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಲ್ಲವೂ ಚರ್ಚೆ ಆಗ್ತಿದೆ. ಅಂತಿಮ ತೀರ್ಮಾನ ಯಾವುದು ಆಗಿಲ್ಲ.